ಮೂರು ಮಂದಿ ಅಂದ್ರೆ ಶಂಬರ್ ಮಂದಿ ಇರ್ತಾರ. ಇನ್ನೊಂದು 4 ಮಂದಿ ಬರ್ರಿ ಹೊಸದೋಳ ಒಳಗೆ ಇನ್ನೊಂದು 4 ಮಂದಿ ಇದ್ರಿ ಹೊಸದೋಳ. ಕುಸ್ತಿ ಪ್ರೇಮಿಗಳಿಗೆ ರಸದೌತಣವನ್ನ ಉಣಬಡಿಸ್ತಾ ಇದೆ. ಇಂತಹ ಒಂದು ಉತ್ತಮವಾದಂತಹ ಕುಸ್ತಿಗಳನ್ನ ಈ ರಸದೌತಣವನ್ನು ಉಣಬಡಿಸಲು ಸಹಕಾರ ಮಾಡಿದಂತಹ ನಮ್ಮ ಹಿರಿಯ ಕುಸ್ತಿ ಪ್ರೇಮಿಗಳಾಗಿರುವಂತಹ ಕುಸ್ತಿಪಟುಗಳಾಗಿರುವಂತಹ ಮಹಾದೇವ್ ಹಳಂಗಳಿ ಅವರಿಗೆ, ಬರ್ಮು ಅಸ್ಕಿ ಅವರಿಗೆ, ಶ್ರೀ ಬೆನಕಪ್ಪ ಬಕ್ಕೇರಿ ಉಸ್ತಾದ್ ಅವರಿಗೆ ಎಲ್ಲರಿಗೂ ಈ ಒಂದು ಕುಸ್ತಿ ಕಮಿಟಿ ವತಿಯಿಂದ ಹೃದಯ ತುಂಬಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ರವಿ ಅಣ್ಣ ಮಾಲಾ ಪುಸ್ತಕ ಬಿಟ್ಟು ಎಲ್ಲಾರು ಬಿಟ್ಟು ಹೊರಗೆ ಹೋಗ್ರಿಪ್ಪ. ನೀವ ಕಾಣ್ತೀರಿ ಕೂತ್ ಕಾಣಲ್ವ? ಆದರೂ ಹಿಂಗೇನು ಕಳ್ಕೊಂಡಿರ್ತಾರೆ. ಆಗಮಿಸಿದ್ದಾರೆ. ಅವರಿಗೆ ಎದುರಾಳಿ ಕಿರಣ್ ಜಾಧವ್ ಸಾಂಗ್ಲಿ ಅವರು ಸಹ ಬಂದಿದ್ದಾರೆ. ಬಸವನ್ ಜಗದಾಳ್, ಕಿರಣ್ ಜಾಧವ್ ಸಾಂಗ್ಲಿ ಇಬ್ಬರು ಕುಸ್ತಿಪಟುಗಳು ಮೈದಾನದಲ್ಲಿರುವುದರಿಂದ ಅವರ ಕುಸ್ತಿಯನ್ನ ಚಾಲನೆ ನೀಡಲು ಹಿರಿಯರನ್ನ ಮುಂದಿನ ತಯಾರಿಗೆ ಹೇಳ್ತಾ ಇದ್ದೇವೆ. ಮುಂದಿನ ತಯಾರಿ ತಡ ಆಗಬಾರ್ದು. ಸುಮ್ಮನೆ ಗೊತ್ತಾಗಿದೆ. ಮುಂದಿನ ಕುಸ್ತಿಗೆ ಚಾಲನೆಯನ್ನು ನಮ್ಮ ಬನಾಟಿಯ ದರ್ಭು ಪಾಟೀಲ್ ಅವರು, ಶ್ರೀನಿವಾಸ್ ಚೆನಾಳ್ ಅವರು ಮುಂದಿನ ಕುಸ್ತಿಗೆ ಚಾಲನೆ ನೀಡುವ ಮೈದಾನದಲ್ಲಿ ಬರಬೇಕು. ಶ್ರೀನಿವಾಸ್ ಚೆನಾಳ್ ಹಾಗೂ ದರ್ಭು ಪಾಟೀಲ್.